ಒಂದು ಗಿಡಕ್ಕೆ ಸದಾವ ಕಾಲದಲ್ಲಿ ಜಿಗಿಯುತ್ತಿರುತ್ತದೆಯೋ ಹಾಗೆ ಈ ಮನಸ್ಸಾದರೂ ಸುಮ್ಮನೆ ಕೂಡುವುದಿಲ್ಲ. ಒಂದಿಲ್ಲದ ಒಂದು ಸಂಕಲ್ಪವನ್ನು ಮಾಡುತ್ತಿರುತ್ತದೆ. ಇದು ಇದರ ಸ್ವಭಾವವಾಗಿರುತ್ತದೆ. ಮನಸ್ಸಿನ ಸಂಕಲ್ಪ ಮೂಲಕವಾಗಿಯೇ ಪ್ರಪಂಚವು ತೋರುತ್ತದೆ. ಮನಸ್ಸು ಹೇಗೆ ಹೆಚ್ಚೆಚ್ಚು ಸಂಕಲ್ಪ ಮಾಡುತ್ತಾ ಹೋಗುತ್ತದೆಯೋ ಹಾಗೆ ಹಾಗೆ ಜಗತ್ತು ಬೆಳೆಯುತ್ತಾ ಹೋಗುತ್ತದೆ. ಆದ್ದರಿಂದ ಅನಂತ ದುಃಖಗಳು ಪ್ರಾಪ್ತವಾಗುತ್ತವೆ. ಹಾಗಾದರೆ ಏನು ಮಾಡಬೇಕು? ಮನಸ್ಸಿನ ಸಂಕಲ್ಪ ನಿವೃತ್ತಿಯಾಗದ ವಿನಃ ಸುಮ್ಮನಿರುವುದು ಹೇಗೆ? ಅಂದರೆ ಮನಸ್ಸಿನಲ್ಲಿ ಯಾವ ಯಾವ ಸಂಕಲ್ಪಗಳು ಇರುತ್ತವೆಯೋ ಅವುಗಳಿಗೆ ಸಾಕ್ಷಿಯಾಗಿ ಬೇರೆ ಇರುತ್ತಾ ಅವುಗಳಲ್ಲಿ ನೀನು ಕೂಡಿಕೊಳ್ಳಬೇಡ. ಅವು ಏನು ಬೇಕಾದದ್ದು ಅವುಗಳನ್ನು ನೋಡುತ್ತಾ ಅವುಗಳಿಂದ ಬೇರೆಯಾಗಿರು. ಹೀಗೆ ಸಾಕ್ಷಿ ಅನುಸಂಧಾನ ಮಾಡುತ್ತಾ ಹೋದರೆ ಮನಸ್ಸು ಸುಮ್ಮನಾಗುತ್ತದೆ. ಕಟ್ಟಿದಂತ ಮಂಗವು ಜಿಗಿದು ಜಿಗಿದು ಹೇಗೆ ಸುಮ್ಮನಾಗುತ್ತದೆಯೋ ಹಾಗೆ ಮನಸ್ಸಿನ ವೃತ್ತಿಗಳು ಶಾಂತವಾಗಿ ಬಿಡುತ್ತವೆ. ಇದರಿಂದ ನಿನಗೆ ಸುಖವು ಪ್ರಾಪ್ತವಾಗುತ್ತದೆ. ಮನಸ್ಸಿನ ಸಂಕಲ್ಪಗಳ ಸಂಗಡ ಕೂಡಿಕೊಂಡರೆ ಅದು ನಿನಗೆ ಅಂತ ಅನರ್ಥಗಳನ್ನು ಮಾಡುತ್ತದೆ. ಆದ್ದರಿಂದ ನೀನು ಮನಸ್ಸಿಗೆ ಬಂದಂತೆ ನಡೆಯಬೇಡವೆಂದು ಹೇಳಿದ್ದಾರೆ. ಓಂ ನಮಃ ಶಿವಾಯ. ಒಂದು ಒಳ್ಳೆಯದು ಎಲ್ಲರಿಗೂ ನಮಸ್ಕಾರ ಮಾಡಿ ಓದ್ತೇನ್ರಿ ಕೇಳ್ರಿ. ಒಂದು ಒಡೆಯದು ಅಂದರೆ ಕೊರತೆಗೊಳ್ಳಬೇಡ. ಜೀವನಿಗೆ ಎಷ್ಟು ಕೊಟ್ಟರೂ ಸಾಕಾಗುವುದಿಲ್ಲ ಮತ್ತು ಕೊರತೆಯನ್ನೇ ಹೊಂದುತ್ತಾನೆ. ಹೇಗೆಂದರೆ ಏನೂ ಪ್ರಾಪ್ತವಾಗದ ಇವತ್ತಿನ ದಿವಸ 10 ರೂಪಾಯಿ ಪ್ರಾಪ್ತವಾದವು ಎಂದು ತಿಳಿಯೋಣ. ಅವನು ಅದರಲ್ಲಿ ಸಂತುಷ್ಟಿಯನ್ನು ಹೊಂದದೆ 20 ರೂಪಾಯಿ ಪ್ರಾಪ್ತವಾಗಬೇಕಾಗಿತ್ತು ಎಂದು ಕೊರತೆಗೊಳ್ಳುತ್ತಾನೆ. 20 ಪ್ರಾಪ್ತವಾದರೆ 50 ಪ್ರಾಪ್ತವಾದರೆ 100 ಪ್ರಾಪ್ತವಾದರೆ 1000ವೆಂದು ಕೊರತೆಗೊಳ್ಳುತ್ತಾನೆ. ಇವನು ಸಂತುಷ್ಟಿಯನ್ನು ಹೊಂದುವುದಿಲ್ಲ. ಇದರಿಂದ ಏನಾಗುತ್ತದೆ ಎಂದರೆ ಆಶೆಯು ಬೆಳೆಯುತ್ತಾ ಹೋಗುತ್ತದೆ ಅಲ್ಲದೆ ಕಡಿಮೆಯಾಗುವುದಿಲ್ಲ. ಇದಕ್ಕೆ ಒಂದು ದೃಷ್ಟಾಂತ. ಒಮ್ಮೆ ಪರಮಾತ್ಮನು ಈ ಮನಸ್ಸಿನ ಆಸೆ ಎಷ್ಟಿರುವುದು ನೋಡಬೇಕೆಂದು ಇಹಲೋಕದ ಎಲ್ಲ ಭೋಗಗಳನ್ನು ತೋರಿಸಿದನು. ಅಂದರೆ ಒಬ್ಬ ಶ್ರೀಮಂತನ ಭೋಗದಿಂದ ಹಿಡಿದು ಮನಸ್ಸು ಚಕ್ರವರ್ತಿಯ ಭೋಗಗಳ ತನಕ ತೋರಿಸಿದನು. ಆಗ ಇದಕ್ಕಿಂತಲೂ ಹೆಚ್ಚಿನದು ಏನುಂಟು ಎಂದು ಕೇಳಿತು. ಆಗ ಸ್ವರ್ಗಲೋಕದ ದೇವತೆಗಳೇ ಮೊದಲು ಮಾಡಿ ಇಂದ್ರ, ಬೃಹಸ್ಪತಿ, ಆಚಾರ್ಯ ಮೊದಲಾದ ಭೋಗಗಳನ್ನು ತೋರಿಸಿದನು. ಆಗ ಇದಕ್ಕಿಂತಲೂ ಹೆಚ್ಚಿನದೇನುಂಟು ಏನುಂಟೆಂದು ಕೇಳಿತು. ಪರಮಾತ್ಮನು ಬ್ರಹ್ಮಲೋಕದ ಎಲ್ಲ ಭೋಗಗಳನ್ನು ತೋರಿಸಿದನು. ಮನಸ್ಸು ಮತ್ತೆ ಇದಕ್ಕಿಂತಲೂ ಹೆಚ್ಚಿನ ಭೋಗಗಳಿದ್ದರೆ ತೋರಿಸೆಂದು ಕೇಳಿತು. ಆಗ ಪರಮಾತ್ಮನು ವೈಕುಂಠ ಲೋಕದ ಭೋಗಗಳನ್ನು ತೋರಿಸಿದನು. ಈಗಲೂ ಸಹ ಸಂತುಷ್ಟಿಯನ್ನು ಹೊಂದದೆ ಇದಕ್ಕಿಂತಲೂ ಹೆಚ್ಚಿನದನ್ನು ತೋರಿಸಲು ಪುನಃ ಕೈಲಾಸದ ಭೋಗಗಳನ್ನು ತೋರಿಸಿದನು. ಈಗಲೂ ಸಹ ಸಂತುಷ್ಟಿಯನ್ನು ಹೊಂದದೆ ಮತ್ತೇನುಂಟೆಂದು ಕೇಳಿತು. ಆಗ ಪರಮಾತ್ಮನು ಇದಕ್ಕಿಂತಲೂ ಹೆಚ್ಚಿನ ಭೋಗಗಳಿಲ್ಲವೆಂದು ಹೇಳಲು ಆಗ ಇನ್ನೂ ಏನಾದರೂ ಇರಬಹುದೆಂದು ಆ ಶಂಕರನ ತಲೆಯ ಮೇಲೆ ಹಚ್ಚಿ ನೋಡುತ್ತಿದ್ದಂತೆ. ಇದನ್ನು ಹೇಳಲು ಕಾರಣವೇನೆಂದರೆ ಈ ಮನಸ್ಸಿಗೆ ಎಷ್ಟು ಕೊಟ್ಟರೂ ಇದು ತೃಪ್ತಿಯನ್ನು ಹೊಂದುವುದಿಲ್ಲ. ಮತ್ತಷ್ಟು ಆಶೆಯಿಂದ ಕೂಡುತ್ತದೆ, ಅಂದರೆ ಆಶಾರಹಿತವಾಗುವುದಿಲ್ಲ. ಈ ಆಶೆಯಿಂದಲೇ ಮನಸ್ಸು ಬಂಧನಕ್ಕೆ ಒಳಗಾಗುತ್ತದೆ.
ಆಶೆ ಆಶೆ ಅಳಿದಿದ್ದಾದರೆ ಮೋಕ್ಷ ಪ್ರಾಪ್ತವಾಗುತ್ತದೆ. ಆದ್ದರಿಂದ ನಿಜಗುಣರು ಒಂದು ಒಡೆಯದಿರು ಎಂದು ಹೇಳಿದ್ದಾರೆ. ಆಶೆ ಮಾಡಬೇಡ ಅಂತ ಇವೆಲ್ಲ ಮತ್ತೆ ಇವೆಲ್ಲ ದುರ್ಗಂಧ ಹೋಗ್ಬೇಕು. ನಾವು ಫಲದೋಷ ನಿವೃತ್ತಿ ಆಗ್ಬೇಕಾದ್ರೆ ಇವೆಲ್ಲ ಅವಶ್ಯಕ. ಕಾಮಾದಿಗಳನ್ನು ಜಯಿಸು ಹೋದ್ರೆ ಯಾರು ಗೊತ್ತಿರೋದು. ಕಾಮಾದಿಗಳನ್ನು ಜಯಿಸು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಈ 6 ಗುಣಗಳು ನಿನಗೆ ವೈರಿಯಾಗಿರುತ್ತದೆ. ಅವುಗಳನ್ನು ಜಯಿಸು. ಅಪ್ರಾಪ್ತವಾಗಿದ್ದಂತಹ ವಿಷಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬ ಇಚ್ಛೆಯೇ ಕಾಮವೆಂದು ಹೇಳಿಸಿಕೊಳ್ಳುತ್ತದೆ. ಇಚ್ಛಿತವಾಗಿದ್ದ ವಿಷಯವು ಪ್ರಾಪ್ತವಾಗದೇ ಇದ್ದಲ್ಲಿ ಉತ್ಪತ್ತಿಯಾಗತಕ್ಕ ದ್ವೇಷವೇ ಕ್ರೋಧವು. ಪ್ರಾಪ್ತವಾಗಿದ್ದ ವಸ್ತುವು ಎಲ್ಲಿಯಾದರೂ ಓದೀತೆಂದು ತಿಳಿದು ಪುನಃ ಪುನಃ ಅದನ್ನೇ ನೋಡುವುದು ಲೋಭವೆಂದು, ಅದರಲ್ಲೇ ತನ್ನ ಪ್ರೇಮವನ್ನು ಇಡುವುದು ಮೋಹವೆಂದು, ತಾನು ಇಂಥದ್ದನ್ನೇ ಪ್ರಾಪ್ತಿ ಮಾಡಿ ಕೊಂಡಿದ್ದೇನೆ, ನನಗಿಂತಲೂ ಯಾರು ದೊಡ್ಡವರಿಲ್ಲವೆಂದು ತಿಳಿಯುವುದು ಮದವೆಂದು, ನನಗಿಂತಲೂ ಹೆಚ್ಚಿನದನ್ನು ಕಂಡು ಸಹನವಾಗದೆ ಇರುವುದು ಮತ್ಸರವೆಂದು, ಈ ಪ್ರಕಾರ 6 ಗುಣಗಳುಂಟು. ಇವುಗಳನ್ನು ಜಯಿಸು. ಇವುಗಳನ್ನು ಹೇಗೆ ಜಯಿಸಬೇಕು? ಇವುಗಳನ್ನು ಜಯಿಸಲಿಕ್ಕೆ ಆಗುವುದಿಲ್ಲವೆಂದರೆ ಅವುಗಳನ್ನು ಈ ರೀತಿಯಿಂದ ಉಪಯೋಗಿಸು. ಹೇಗೆಂದರೆ, ಜಗತ್ತಿನ ಪದಾರ್ಥಗಳಲ್ಲಿದ್ದಂತಹ ನಿನ್ನ ಇಚ್ಛೆ ಏನುಂಟೋ ಅದನ್ನು ಪರಮಾತ್ಮನ ದರ್ಶನದ ಸಲುವಾಗಿ, ಸತ್ಪುರುಷರ ಸಲುವಾಗಿ, ಸತ್ಶಾಸ್ತ್ರಗಳ ಶ್ರವಣ ಮಾಡಬೇಕೆಂಬುದರಲ್ಲಿ ಇಚ್ಛೆಯನ್ನು ಮಾಡು. ಜಗತ್ತಿನ ವಿಷಯಾದಿಗಳಲ್ಲಿ ಹರಿದಾಡುವಂತಹ ಇಂದ್ರಿಯಗಳನ್ನು ವಿಷಯಾದಿಗಳಿಂದ ಬಿಡಿಸುವುದಕ್ಕೆ ಅವುಗಳ ಮೇಲೆ ಕ್ರೋಧವುಳ್ಳವನಾಗು. ಅಧಿಕಾರಿಗಳಿಗೆ ಮತ್ತು ಕೇವಲ ಪಾಮರರಿಗೆ ಬ್ರಹ್ಮವಿದ್ಯೆಯನ್ನು ಬೋಧ ಮಾಡುವುದಿಲ್ಲವೆಂಬ ಲೋಭದಿಂದ ಕೂಡಿರು. ಗುರುಗಳಲ್ಲಿ, ಶಾಸ್ತ್ರಗಳಲ್ಲಿ ಮತ್ತು ನಿನ್ನ ಸ್ವರೂಪ ಚಿಂತೆಯಲ್ಲಿ ಮೋಹ ಉಳ್ಳವನಾಗು. ಅಂದರೆ ಪ್ರೇಮವನ್ನಿಡು. ಪರಬ್ರಹ್ಮ ವಸ್ತುವೇ ನಾನಿದ್ದೇನೆ, ಎಲ್ಲವೂ ನನ್ನ ರೂಪದಲ್ಲದೆ ಬೇರೆ ಯಾವುದೂ ಇಲ್ಲವೆಂಬುದರಲ್ಲಿ ಮದವುಳ್ಳವನಾಗು. ಬ್ರಹ್ಮಜ್ಞಾನಿಗಳಲ್ಲಿದ್ದಂತಹ ಬ್ರಹ್ಮಾನಂದವನ್ನು ಕಂಡು ನಾನು ಇಂಥ ಆನಂದ ಎಂದು ಹೊಂದುತ್ತೇನೆ ಎಂದು ಮತ್ಸರ ಬುದ್ಧಿಯುಳ್ಳನಾಗು. ಈ ಪ್ರಕಾರ ನೀನು ಮಾಡಿ ಕಾಮ ಕ್ರೋಧಾದಿಗಳನ್ನು ಜಯಿಸು. ಏಕೆಂದರೆ ಏನೊಂದು ನಿಮಿತ್ತವಿಲ್ಲದೆ ನಿನ್ನಲ್ಲೇ ಉತ್ಪತ್ತಿಯಾಗಿ ನಿನ್ನನ್ನೇ ವ್ಯರ್ಥವಾಗಿ ಕಾಡುತ್ತದೆ. ಈ 6 ಗುಣಗಳ ಮೂಲಕವಾಗಿಯೇ ಜೀವನು ಅನಂತ ಜನ್ಮಗಳನ್ನು ಎತ್ತುತ್ತಾನೆ. ಇವು ಜೀವನ ಸ್ವರೂಪದ ಜ್ಞಾನವನ್ನು ಹರಣ ಮಾಡುತ್ತವೆ ಮತ್ತು ಅವುಗಳಿಂದ ಕೂಡಿದ ಜೀವನು ಗುರುಮುಖದಿಂದ ಶ್ರವಣಾದಿಗಳನ್ನು ಮಾಡಿದರೂ ಸಹ ಜ್ಞಾನವಾಗೋದಿಲ್ಲ. ಆದ್ದರಿಂದ ಕಾಮಾದಿಗಳನ್ನು ಜಯಿಸಿ ಎಂದು ಕೈ ಹಿಡಿದನು ಗ್ರಹಿಸುವೆ. ಅಂದರೆ ಕೈಯನ್ನು ಹಿಡಿದು ಉಪದೇಶ ಮಾಡತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಉಪದೇಶವನ್ನು ಕೇಳಿದ ತಕ್ಷಣ ಮನುಷ್ಯನಿಗೆ ಮೋಕ್ಷವಾಗುತ್ತಿದೆ. ಅಂದರೆ ನಿನ್ನಲ್ಲಿ ನಕಾರಾತ್ಮಕ ಗುಣಗಳು ಅಂದರೆ ನೆಗೆಟಿವ್ ಫೀಲಿಂಗ್ಸ್ ಯಾವ್ದಾರು ಬಂದರೆ ಅದನ್ನು ಪಾಸಿಟಿವ್ ಆಗಿ ಆ ಕರ್ಮಗಳೆಲ್ಲ ಮಾಡುತ್ತಾ ಆ ಗುರುವಿನ ವಾಣಿಗಳನ್ನೇ ಕೇಳ್ತಾ ನಿನ್ನ ಮನಸ್ಸಿನ ಆ ಕೆಟ್ಟ ಮನಸ್ಸಿನ ವಿಚಾರಗಳನ್ನು ಡೈವರ್ಟ್ ಮಾಡ್ಕೋ. ಅಂದರೆ ಬೇರೆ ಕಡೆ ಕೆಲಸಗಳಲ್ಲಿ ಉಪಯೋಗಿಸುವಂತ ಈ ಅರ್ಥ ಇದೆ. ನಮಸ್ಕಾರಗಳು ಎಲ್ಲರಿಗೂ. ಧನ್ಯವಾದಗಳು. ಮುಂದೆ ಯಾರು? ಓಂ ನಮ ಶಿವಾಯ ಗುರುಗಳೇ. ನುಡಿ ಮುಗಿತು ಸರ. ನಾಳೆ 3ನೇ ನುಡಿ ನಾಳೆ ತಗೊಳ್ಳೋಣ ಸರ. ನಾಳೆ 3ನೇ ನುಡಿ ಕೊಡ್ಬೋದು. ಅಭಿಪ್ರಾಯ ಇರ್ತಾರೆ ಸರ. 3ನೇ ನುಡಿ ಸರ್ ಅದು ಸಂಶಯಗಳಿದ್ರೆ ಬೇಕಾದ್ರೆ ಚಿಂತನೆ ಮಾಡ್ಬೇಕಲ್ರಿ ಸರ್.
ಏನಾದ್ರೂ ಸೊಸೈಟಿ ಕೇಳ್ರಿ, ಇಲ್ಲಾಂದ್ರೆ ಮಂಗಳ ಮಾಡಿ. ಏನ್ ಸಾಮಾನ್ಯ ವಿಷಯ ಇದ್ರಿ, ಇದ್ರಾಗ ಏನ್ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ಓದ್ಕೊಂತ ಹೊಂಟೇವಲ್ಲ ಸಾಕು. ಪದ್ಯ ಅಂದ್ರು ಮಂಗಳ ಮಾಡ್ಬಿಡ್ತಾರಪ್ಪ ಮಾಲೆಗಲಸು ಉಸಿಯದಿರಡರು ಬಂದು ಕವಿಯಲಂಚದಿರು ಸಂಪದದೊಳು ತವೆ ಮದವಳಿದಿರು ತತ್ವ ಸಂತತಿಯನು ವಿವರಿಸಿ ನೋಡೆಂದು ತಿಳುಪುವ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಯುವ ಧರ್ಮನಾಳವೆಂತೆಂಬ ಕಂಬದ ಮೇಲೆ ವಿವೇಕ ಹೃದಯಾಬ್ಜ ಪ್ರಣತೆಯೊಳು ಸವೆಯದ ಸದ್ಭಕ್ತಿ ರಸತೈಲ ತೀವಿದ ಪ್ರವಿಮಲ ಕಳೆಯಂಬ ಬತ್ತಿ ಹಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆಯಳಿಯೇ ಮಸಗಿಸು ಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕ ಪರ್ದದನುಪಮ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಪ್ರಣವಾಕಾರದ ಗುಣಮೂರು ಮುಟ್ಟದ ಗಣನೆಗತಿತಾರ್ಥವನೇ ತೋರುವ ಪ್ರಣವಾಕಾರದ ಗುಣಮೂರು ಮುಟ್ಟದ ಗಣನೆಗತಿತಾರ್ಥವನೇ ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭು ಲಿಂಗವೇ ತಾನಾದ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭು ಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಬೆಳಗುತ್ತಿದೆ ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ಗೌಮಾತೀತಂ ನಿರಂಜನಂ